ನಮ್ಮ ಮಾರುತಿ ನಮ್ಮಿಂದ ಗದೆ ಚಲಾಯಿಸುವ ಶಿಕ್ಷಣ ಪಡೆದುಕೊಂಡರೆ ಆಗ ಇವರಿಗಿಂತ ಶ್ರೇಷ್ಠ ಗದೆಧಾರಿ ಯಾರೂ ಇರುವುದಿಲ್ಲ, ಅಲ್ಲವೇ ಮಾರುತಿ? ಅದಕ್ಕಾಗಿ ನಾವು ದೊಡ್ಡಪ್ಪನ್ನ ಸೋಲಿಸಬೇಕಾಗತ್ತೆ. ಭಗವಂತನ ದಯೆಯಿಂದ ಆ ದಿನ ಬೇಗ ಬರಲಿ. ಮಾರುತಿ, ಎಲ್ಲಿಗೆ? ಇದರ ಭಾರವನ್ನು ಜಾಸ್ತಿ ಮಾಡಿದರೆ ಪ್ರಭಾವ ಸಹ ಜಾಸ್ತಿ ಇರುತ್ತದೆ. ಬಾ ಬಾಲಕ, ಬಾ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ. ಅರೆ ಅಕ್ಕ, ಅಲ್ಲಿ ನೋಡಿ, ಮಾರುತಿ ತನ್ನ ದೊಡ್ಡಪ್ಪನ ಜೊತೆ ಗದೆ ಚಲಾಯಿಸ್ತಿದ್ದಾನೆ. ಬಾ ಪುತ್ರ, ಬಾ. ದೊಡ್ಡಪ್ಪನಿಗೂ ನಿಮ್ಮ ಬಲವನ್ನ ಸ್ವಲ್ಪ ತೋರಿಸಿ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಯ ಸಂಗಿ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಿನ್ನಯ ಹೃದಯದಿ ರಾಮನು ನೆಲೆಸಿ ಶಂಕರ ರೂಪ. ಇವನು ಸಾಮಾನ್ಯನಲ್ಲ. ಇಷ್ಟು ಚಿಕ್ಕ ಬಾಲಕನಿಗೆ ಇಷ್ಟು ಶಕ್ತಿ ಹೇಗೆ ಸಾಧ್ಯ ಇದು? ಅಣ್ಣ, ಸರ್ವಪ್ರಥಮವಾಗಿ ಮಾರುತಿ ನಮ್ಮ ಅತಿಥಿ ಮತ್ತು ತಮ್ಮನ ಮಗ. ಆ ಬಾಲಕನ ಮೇಲೆ ಸ್ವಲ್ಪ ದಯೆ ತೋರಿ. ಆಹಾ, ನಮ್ಮ ಮಾರುತಿಗೆ ದಯೆಯ ಅವಶ್ಯಕತೆನೇ ಇಲ್ಲ. ನೋಡಿ ಮಾರುತಿನ, ಮಹಾರಾಜರ ಸಮ್ಮುಖದಲ್ಲಿ ಹೇಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ ಅಂತ. ಇರುವನು ಪ್ರಾಣದೇವನು ರಾಮದೂತನು ವಾಯು ಜೀವೋತ್ತಮ ಹನುಮ. ನಾಲ್ಕು ಯುಗಗಳಲ್ಲೂ ನಿನ್ನ ಪ್ರತಾಪ ಜಗವನ್ನು ಬೆಳಗಿದ ತೋರುತ್ತ ದೀಪ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಚಿಂತಿಸ್ಬೇಡಿ, ನಾವು ನಿಮ್ಗೆ ಹೊಸ ಗದೆ ತಂದ್ಕೊಡ್ತೀವಿ. ಮಾರುತಿ, ನೀವು ಚೆನ್ನಾಗಿ ಗದೆ ಚಲಾಯಿಸಿದ್ರಿ. ಧನ್ಯವಾದಗಳು. ಹಸ್ಕೊಂಡಿದ್ದಾರೋ ಇಲ್ಲ ತಿಂದಿದ್ದಾರೋ ಗೊತ್ತಾಗ್ತಿಲ್ವಲ್ಲ. ದೇವಿ, ಏನಾಯಿತು? ಭೋಜನ ಏಕೆ ಸ್ವೀಕರಿಸುತ್ತಿಲ್ಲ? ನೀವು ಮಾರುತಿಯನ್ನು ನೆನಪಿಸಿಕೊಂಡು ಚಿಂತೆಗೊಳಗಾಗಿದ್ದೀರಿ. ನಮಗೂ ಸಹ ಅವರಿಲ್ಲದೆ ಅರಮನೆ ಖಾಲಿ ಖಾಲಿ ಅನಿಸುತ್ತಿದೆ. ಆದರೂ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಇದೆಲ್ಲ ನಡೆಯುತ್ತಿರುವುದು ಅವರ ಒಳ್ಳೆಯ ಭವಿಷ್ಯಕ್ಕಾಗಿ. ಮುಂದೆ ಸುಮೇರುವಿನ ಸಿಂಹಾಸನದ ಜವಾಬ್ದಾರಿ ಅವರದ್ದೇ. ಹೀಗೆ ಅವರು ಒಂಟಿಯಾಗಿ ಹೊರಗೆ ಹೋಗಿ ದೊಡ್ಡ ದೊಡ್ಡ ಯೋಧರ ಒಡನಾಟ ಬೆಳೆದರೆ ಬಹಳಷ್ಟು ಕಲಿಯುತ್ತಾರೆ. ಸರಿ, ನೀವೀಗ ಭೋಜನ ಸ್ವೀಕರಿಸಿ. ಲಡ್ಡು
ನೀವೀಗ ಮಾರುತಿಯ ಚಿಂತೆ ಬಿಡಿ. ಕಿಷ್ಕಿಂಧೆಯಲ್ಲಿ ಎಲ್ಲವೂ ದೊರೆಯುತ್ತದೆ. ಮಾರುತಿ ಕಿಷ್ಕಿಂಧೆಯಲ್ಲಿ ಸುರಕ್ಷಿತವಾಗಿರುತ್ತಾರೆ. ಗೊತ್ತಿದೆ ಸ್ವಾಮಿ, ಆದರೂ ಅದೇನ್ ಚಿಂತೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮಾರುತಿ ಯಾವುದೋ ಸಂಕಟದಲ್ಲಿದ್ದಾರೆ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಇಲ್ಲ, ಮಾರುತಿಗೇನೂ ಆಗುವುದಿಲ್ಲ. ಭೋಜನ ಸ್ವೀಕರಿಸಿ. ನಮ್ಮನ್ನೇ ಎದುರಿಸುವಷ್ಟು ಶಕ್ತಿ ಆ ಬಾಲಕನಿಗೆ ಅಷ್ಟು ಬಲ ಹೇಗೆ ಬಂತು? ಈಗ ನಮಗೆ ವಿಶ್ವಾಸ ಬಂದಿದೆ, ಅವನು ಮಾಯಾವಿ ಬಾಲಕ ಎಂದು. ನಾವು ನಿಮ್ಮನ್ನೇ ಹುಡುಕ್ತಿದ್ವಿ ದೊಡ್ಡಪ್ಪ. ನೀವೇ ನೋಡಿದ್ರಲ್ಲ ನಮ್ ಗದೆ ಎಷ್ಟು ದುರ್ಬಲವಾಗಿತ್ತು. ನಮ್ಗೆ ಎಂತ ಗದೆ ಬೇಕಂದ್ರೆ ದಷ್ಟ ಪುಷ್ಟ ದೃಢವಾದ ಗದೆ ಬೇಕು. ನಿಮ್ ಹತ್ರ ಇದೆಯಲ್ಲ ಅಂತದ್ದು. ಈ ಗದೆಯೇ? ಈ ಗದೆಗಿಂತ ಶ್ರೇಷ್ಠ ಗದೆ ಈ ಜಗತ್ತಿನಲ್ಲಿ ಇನ್ನೊಂದಿದೆ. ಎಲ್ ಸಿಗತ್ತೆ? ಪಾತಾಳ ಲೋಕದಲ್ಲಿ ಸಿಗುತ್ತದೆ. ಮತ್ತೆ ಕರ್ಕೊಂಡೋಗಿ ಪಾತಾಳ ಲೋಕಕ್ಕೆ. ಅಷ್ಟು ಸರಳವಾಗಿಲ್ಲ ಮಾರುತಿ ಪಾತಾಳ ಲೋಕದ ಮಾರ್ಗ. ಯಾವುದೇ ಸಾಮಾನ್ಯ ವಾನರರಿಂದ ಆಗುವ ಕೆಲಸವಲ್ಲ ಅದು. ಅಲ್ಲಿ ಒಬ್ಬ ರಾಜ ಹೋದ. ಗದೆಯಲ್ಲಿ 1000 ಆನೆಯ ಬಲವಿದೆ ಎಂದು ಹೇಳುತ್ತಾರೆ. ಯಾರು ಆ ಗದೆಯನ್ನು ಪಡೆಯುತ್ತಾರೋ ಅವರು ಅಜೇಯರಾಗುತ್ತಾರೆ. ಯಾವುದೇ ಒಬ್ಬ ಪರಾಕ್ರಮ ಯೋಧನಿಗೆ ಅದಕ್ಕಿಂತ ಶ್ರೇಷ್ಠ ಅಸ್ತ್ರ ಸಿಗಲು ಸಾಧ್ಯವೇ ಇಲ್ಲ. ಏನಾದ್ರೂ ಆಗ್ಲಿ ಆ ಗದೆ ನಮ್ಗೆ ಬೇಕೇ ಬೇಕು ದೊಡ್ಡಪ್ಪ. ಪುತ್ರ, ಪಾತಾಳ ಲೋಕದ ಮಾರ್ಗ ಸರಳವಾಗಿಲ್ಲ. ಪ್ರಾಣ ಸಹ ಹೋಗಬಹುದು. ನಾವ್ ಹೆದರೋದಿಲ್ಲ ದೊಡ್ಡಪ್ಪ. ನೀವೇನಾದ್ರೂ ನಮ್ಗೆ ಮಾರ್ಗದರ್ಶನ ನೀಡಿದ್ರೆ ನಾವ್ ಆ ಗದೆನ ತಗೊಂಡು ಬೇಗ ಬಂದ್ಬಿಡ್ತೀವಿ. ಪುತ್ರ ಮಾರುತಿ, ನಿಮ್ಮನ್ನು ಸಂಕಷ್ಟದಲ್ಲಿ ದೂಡಲು ಇಷ್ಟವಿಲ್ಲ. ನಾವು ನಿಮಗೆ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಯಾವ ಗುಹೆಯಿಂದ ಪಾತಾಳ ಲೋಕಕ್ಕೆ ಹೋಗಬಹುದು. ಆ ಗುಹೆಯ ಮಾರ್ಗ ಇಲ್ಲೇ ಹತ್ತಿರದಲ್ಲೇ ಇದೆ ಎಂದು. ರಾತ್ರಿ ಆದ ನಂತರ ಅಲ್ಲಿಗೆ ಬೇಕಾದರೆ ಹೋಗಬಹುದು. ಆದರೆ ಯಾರಿಗೆ ತಮ್ಮ ಪ್ರಾಣದ ಮೇಲೆ ಮೋಹವಿರುತ್ತದೋ ಅವರ್ಯಾರೂ ಅಲ್ಲಿಗೆ ಹೋಗುವುದಿಲ್ಲ. ನಮ್ಗೆ ಅರ್ಥ ಆಯ್ತು ದೊಡ್ಡಪ್ಪ. ಇದು ಹಾಸ್ಯದ ವಿಷಯ ಅಲ್ಲ ಬಾಲಕ. ಎಷ್ಟೋ ವೀರ ಯೋಧರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಯಾವ ವೀರನಲ್ಲಿ ಸರ್ವಾಧಿಕ ಶಕ್ತಿ ಇರುತ್ತದೆಯೋ ಅವನೇ ಅಂತ್ಯದವರೆಗೂ ತಲುಪಲು ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ನಮ್ಮಿಂದಲೂ ಸಹ. ಧನ್ಯವಾದಗಳು ದೊಡ್ಡಪ್ಪ. ಧೈರ್ಯನೂ ಇದೆ, ಬಂಡ ಧೈರ್ಯನೂ ಇದೆ. ಎರಡೂ ಸೇರಿ ನಿಮ್ಮ ಈ ಮಾರುತಿನ ಅಂತ್ಯದವರೆಗೂ ತಲುಪಿಸುತ್ತೆ. ನಿನ್ನ ಅಂತ್ಯ ನಿಶ್ಚಿತ ಮಾರುತಿ. ಏಕೆಂದರೆ ಆ ಶಕ್ತಿಶಾಲಿ ಕಥೆಯ ವಿಷಯ ಹೇಳಿದ್ದೇ ನಿನ್ನ ಅಂತ್ಯ ಕಾಣಿಸಲು.
ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ನಾಳೆ ಬೆಳಿಗ್ಗೆ ನಾವು ನಿಮಗೆ ಕಿಷ್ಕಿಂಧದ ಪರ್ವತಗಳ ದರ್ಶನ ಮಾಡಿಸುತ್ತೇವೆ. ಧನ್ಯವಾದಗಳು ದೊಡ್ಡಪ್ಪ. ನಾಳೆಯ ಸೂರ್ಯ ನಿನ್ನ ಮೃತ್ಯುವಿನ ಸಂದೇಶ ತೆಗೆದುಕೊಂಡು ಬರಲಿದ್ದಾನೆ ಮಾರುತಿ. ಅಬ್ಬಾ, ಯಾರು ನೋಡ್ಲಿಲ್ಲ. ವಾಲಿ ದೊಡ್ಡಪ್ಪ ನಮ್ಗೆ ಮಾರ್ಗದ ಬಗ್ಗೆ ಹೇಳಿದ್ದು ಒಳ್ಳೇದೇ ಆಯ್ತು. ನೋಡ್ತೀರಿ, ಆ ವಿಶೇಷ ಗದೆನ ನಾವು ತಗೊಂಡ್ಬಂದಾಗ ನೀವು ನಮ್ಮನ್ನ ನೋಡಿ ತುಂಬಾ ಹೆಮ್ಮೆ ಪಡ್ತೀರಾ. ನಮಗೆ ಗೊತ್ತಿತ್ತು ನಾವು ಹೆಣದ ಬಲೆಯಲ್ಲಿ ನೀನು ಖಂಡಿತ ಸಿಕ್ಕಿ ಹಾಕಿಕೊಳ್ಳುವೆ ಎಂದು. ಹೋಗು ಹೋಗು ಮಾರುತಿ, ಪಾತಾಳ ಲೋಕದ ಅನುಭವ ಕೆಲವರಿಗೆ ಮಾತ್ರ ಸಿಗುವುದು. ಕಣ್ತೆರೆಯಿರಿ ಪ್ರಭು. ಪ್ರಭು ಮಾರುತಿಗೆ ನಿಮ್ಮ ಸಹಾಯದ ಅತ್ಯಂತ ಅವಶ್ಯಕತೆ ಇದೆ. ಪ್ರಭು, ಅಲ್ಲಿ ನೋಡಿ, ಆ ದುಷ್ಟ ದುರಾಚಾರಿ ವಾಲಿ ನಮ್ಮ ಮಾರುತಿಗೆ ಏನಾದರೂ ಮಾಡುವ ಮೊದಲು ಏನಾದರೂ ಮಾಡಿ ಪ್ರಭು. ಪ್ರಭು ಧ್ಯಾನದಲ್ಲಿದ್ದಾರೆ. ನಾವೇ ಏನಾದರೂ ಮಾಡಬೇಕು. ಏನು ಮಾಡುವುದು? ನಾವು ಮಾರುತಿಯನ್ನು ಗುಹೆ ಒಳಗಡೆ ಹೋಗೋದನ್ನ ತಡೆಯಲೇಬೇಕು. ಬೇಡ ನಂದಿ, ಬೇಡ. ನಾವು ಮಹಾಲೀಲೆಯಲ್ಲಿ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಪ್ರಭುವಿನ ಆಜ್ಞೆ ಇಲ್ಲದೆ ಏನು ಮಾಡಿದರೂ ಅನುಚಿತವಾಗುತ್ತದೆ. ಓಹೋ, ಇದೇನಾ ಗುಹೆ? ಪಾತಾಳ ಲೋಕಕ್ಕೆ ಹೋಗೋ ಮಾರ್ಗ ಇದೆ ಅನ್ಸುತ್ತೆ. ಆದ್ರೆ ನಾವು ಇದರಿಂದ ಕೆಳಗೆ ಹೇಗೆ ಹೋಗೋದು? ಮುಂದೆ ಯಾವ ಮಾರ್ಗನೂ ಕಾಣ್ತಾನೇ ಇಲ್ವಲ್ಲ. ನಾವಿದ್ದೀವಲ್ಲ ಮಾರ್ಗ ಹೇಳಲು. ನಾವು ತಲುಪಿಸುತ್ತೇವೆ ನಿಮ್ಮನ್ನ ಪಾತಾಳ ಲೋಕಕ್ಕೆ. ನಿಮ್ಮ ಯಾತ್ರೆ ಮಂಗಳಮಯವಾಗಿರಲಿ ಮಾರುತಿ. ನಾವು ಹೇಳಿದ್ದೆವು ಪಾತಾಳ ಲೋಕದಲ್ಲಿ ನಿಮ್ಮ ಸಮಾಧಿ ಎಂದು.
ಮಹಾರಾಜ ಮಹಾರಾಜ, ನೀವು ಮಾರುತಿನೇನಾದ್ರೂ ನೋಡಿದ್ರಾ? ಇಲ್ಲವಲ್ಲ, ಏನಾಯಿತು? ಮಹಾರಾಜ, ಮಾರುತಿ ಎಲ್ಲೂ ಕಾಣ್ತಿಲ್ಲ. ಮಾರುತಿ ಎಲ್ಲೂ ಕಾಣ್ತಿಲ್ಲ. ನಾವು ಯುದ್ಧ ಶಾಲೆಯಲ್ಲೂ ನೋಡಿ ಬಂದ್ವಿ ಅತ್ತಿಗೆ. ರೋಮಾ, ಅವ್ರು ಸಿಕ್ಕದ್ರಾ? ಇಲ್ಲ ಅಕ್ಕ, ನಾನ್ ಪೂರ್ತಿ ಅರಮನೆ ಹುಡುಕ್ದೆ, ಅವ್ರು ಎಲ್ಲೂ ಕಾಣ್ತಿಲ್ಲ. ಈಶ್ವರ, ಇದೆಂತ ಅನರ್ಥ ಆಯ್ತು. ಎಲ್ಲಿ ಹೋದ್ರು ಮಾರುತಿ? ಇವಾಗ ತಾನೇ ಮೇಲ್ಗಡೆ ಇದ್ವಿ, ಕೆಲವೇ ಕ್ಷಣಗಳಲ್ಲಿ ಕೆಳಗ್ ಬಂದ್ಬಿಟ್ವಲ್ಲ. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಆಗೋದು. ಈಗ ನಾವು ಗದೆನ್ ಹುಡ್ಕೋಕೆ ಆರಂಭಿಸೋಣ. ಪಾತಾಳ ಲೋಕ ಅಂದ್ರೆ ಇದೇನಾ? ಪಾತಾಳ ಲೋಕದಲ್ಲಿ ಮಧುರ ಸಂಗೀತ. ನೋಡೋಣ. ಕಲೆ ಮತ್ತು ಸೌಂದರ್ಯದ ಪೂಜಾರಿ ವರಾಸುರ, ಇವೆರಡರ ಅದ್ಭುತ ಮಿಲನವಾಗುವುದೇ ಅಪ್ಸರೆಯರ ನೃತ್ಯದಲ್ಲಿ. ಈ ನೃತ್ಯವೇನಾದರೂ ನಿಂತರೆ ಆಗ ನಿಮ್ಮೆಲ್ಲರ ಜೀವ ನಿಂತು ಹೋಗುತ್ತದೆ. ಸರಿಯಾಗೇನು ಕಾಣಿಸ್ತಾನೆ ಇಲ್ವಲ್ಲ. ಕ್ಷಮೆ ಇರಲಿ ವರಾಸುರ, ನಾವು ಎಷ್ಟು ದಣಿದಿದ್ದೇವೆ ಎಂದರೆ ನಮ್ಮಿಂದ ನೃತ್ಯ ಮಾಡಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ನಿಮಗೆ ತಿಳಿದೇ ಇದೆ, ಇದು ಸ್ವರ್ಗಲೋಕವಲ್ಲ, ಪಾತಾಳ ಲೋಕ. ಇಲ್ಲಿ ಕೇವಲ ವರಾಸುರನ ಮಾತೆ ನಡೆಯುತ್ತದೆ. ನಮ್ಮ ಇಚ್ಛೆ ಏನೆಂದರೆ ನಮ್ಮ ದಾಸಿಯರು ನಮಗಾಗಿ ನೃತ್ಯ ಮಾಡಬೇಕು. ನೀವು ನಮ್ಮ ಪ್ರಾಣ ತೆಗೆದ್ರೂ ಪರವಾಗಿಲ್ಲ ವರಾಸುರ, ನಮ್ಮಿಂದ ಈ ನೃತ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೌದಾ? ನೃತ್ಯವೆಂದರೆ ನಿಮಗೆ ಭಯವಿಲ್ಲವೇ? ಹಾಗಾದ್ರೆ ನಿಮ್ಮ ವಿದ್ರೋಹದ ಬೆಲೆಯನ್ನು ಈ ಋಷಿಗಳು ತೆರುತ್ತಾರೆ. ಚಾಟಿಯನ್ನು ತೆಗೆದುಕೊಂಡು ಬನ್ನಿ. ನಮಗೆ ಯಾತನೆಯ ದುಃಖವಿಲ್ಲ ದುರಾಚಾರಿ. ಮಾಡು ನೀನು ಅನ್ಯಾಯವನ್ನು, ನಮಗೆ ಯಾವ ಭಯವೂ ಇಲ್ಲ. ಏಕೆಂದರೆ ಈ ಕೃತ್ಯಗಳಿಂದಲೇ ನಿನ್ನ ಪಾಪದ ಕೊಡ ಬೇಗ ತುಂಬುತ್ತದೆ. ಆಗ ಮಹಾದೇವ ಪ್ರಕಟವಾಗಿ ನಿನ್ನ ಅಂತ್ಯ ಮಾಡುತ್ತಾರೆ ದುರಾಚಾರಿ. ಬೇರೆ ಯಾವ ಮಾರ್ಗ ಸಹ ಕಾಣಿಸ್ತಾ ಇಲ್ಲ ಇಲ್ಲಿ ಹೋಗೋಕೆ. ಈ ರಂಧ್ರನೇ ನಮ್ಮನ್ನ ಗದೆ ಹತ್ರ ಕರ್ಕೊಂಡು ಹೋಗ್ಬೋದು, ಆದ್ರೆ ಈ ರಂಧ್ರದಲ್ಲಿ ನಮ್ಮ ಬಾಲ ಮಾತ್ರ ಹೋಗೋದಕ್ ಸಾಧ್ಯ. ಏನ್ ಮಾಡೋದು? ನಮ್ಮ ಮೇಲೆ ಯಾವ ಶತ್ರುತ್ವವಿದೆ ನಿಮಗೆ? ನಾವು ಈ ಅಪ್ಸರೆಯರನ್ನು ಮಾತ್ರ ಅಪಹರಿಸಿದ್ದೆವು. ನೀವೆಲ್ಲ ಮಧ್ಯಕ್ಕೆ ಬಂದಿರಿ ಹಾಗೂ ನಮಗೇ ಶಾಪ ಕೊಟ್ಟಿರಿ, ಮಹಾದೇವ ಬಂದು ನಮ್ಮನ್ನು ಸಂಹಾರ ಮಾಡಲಿ ಎಂದು. ಇದು ತಲಾತಳ, ಪಾತಾಳ ಲೋಕದ ಪ್ರಥಮ ಸ್ಥಳ. ಈ ಮಾರ್ಗದಲ್ಲಿ ಮಹಾದೇವ ಬರಲು ಸ್ವತಃ 2 ಬಾರಿ ಯೋಚಿಸುತ್ತಾರೆ. ಬಾರಿಸಿ ಮುದಿ ಋಷಿಗಳಿಗೆ ಎಲ್ಲಿಯವರೆಗೆ ಎಂದರೆ ಈ ಅಪ್ಸರೆಯರು ತಾವಾಗಿಯೇ ಎದ್ದು ನೃತ್ಯ ಮಾಡುವವರೆಗೆ. ತ್ರಾಹಿ ಮಾಂ ಮಹಾದೇವ, ಈ ರಾಕ್ಷಸನ ಪ್ರಕೋಪದಿಂದ ನಮ್ಮನ್ನು ರಕ್ಷಿಸಿ ಮಹಾಪ್ರಭು.